ಚಿಕ್ಕಮ್ಮ ಚಿಕ್ಕಮ್ಮ ಕರ್ದೇನಪ್ಪ? ಹಾ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕು ಅಂತ. ಅದೇನ್ ಹೇಳಪ್ಪ? ಅಪ್ಪಾಜಿ ಹತ್ರ ಹೇಳಿದ್ರೆ ಚೆನ್ನಾಗಿರಲ್ಲ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಹೇಳಪ್ಪ. ಇದು ನನ್ನ ಸ್ವಂತ ವಿಷಯ, ಅಂದ್ರೆ ನನ್ನ ಮದುವೆ ವಿಷಯ. ಅದೇನ್ ಹೇಳಪ್ಪ? ನಾನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ನಾನು ಅವಳನ್ನೇ ಮದುವೆ ಮಾಡ್ಕೋಬೇಕು ಅಂತೀನಿ. ನೀವೇನ್ ಹೇಳ್ತೀರಾ? ನಾನೇನ್ ಹೇಳ್ಬೇಕಪ್ಪ? ನೀವು ಅಪ್ಪಾಜಿ ಹೋಗಿ ಹೆಂಗ್ ಕೇಳ್ಬೇಕು. ಅಪ್ಪಾಜಿ ಏನಾದ್ರು ಯಾರನ್ನ ಕೇಳಿ ಪ್ರೀತಿಸ್ತೆ ಅಂತ ಏನಾದ್ರು ಕೇಳಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ಅಕಸ್ಮಾತ್ ಅವ್ರು ಕೇಳಿದ್ರೆ ಏನ್ ಹೇಳಪ್ಪ? ನೀವು ಅಪ್ಪಾಜಿ ಮದುವೆ ಆಗ್ಬೇಕಾದ್ರೆ ನಾನೇನಾದ್ರು ಕೇಳಿದ್ನ? ನನ್ನ ಮದುವೆ ಇಷ್ಟಲ್ಲಿ ಯಾರು ಕೊಲೆ ಆಗ್ಬಾರ್ದು. ಇಲ್ಲಾಂದ್ರೆ ನಾನು ಮನೆ ಬಿಟ್ಟು ಹೊರಟೋಗ್ತೀನಿ. ಅಯ್ಯೋ ಹಾಗೆ ಮಾಡ್ಬೇಡಪ್ಪ. ಅಪ್ಪಾಜಿಗೆ ನಾನು ಹೇಳ್ತೀನಿ. ವೆಂಕಟೇಶಣ್ಣ ಅಲ್ಲೋಡು, ನೀವು ಅವನ ಮಗಳು ಶಂಕ್ರಿ. ಶಂಕ್ರಿ, ಬಾವಾ ನೀನ್ ನೋಡ್ಬೇಕು ಅಂತ ತುಂಬಾ ಆಸೆ ಆಯ್ತು. ಅದಕ್ಕೆ ಎಮ್ಮೆನೆಲ್ಲ ಅಡ್ಡ ಬಿಟ್ಬಿಟ್ಟೆ. ಅದಕ್ಕೆ ಎಮ್ಮೆ ಬಿಟ್ಬಿಡದ? ಬಾವಾ ಮುದ್ದೆ ಮಾಡಿ ಮಸಪ್ ಸಾರು ಮಾಡಿದ್ದೀನಿ. ಬಾಬಾವ ತಿಂದೋಗುವಂತೆ. ಈಗಾಗಲೇ ನನಗೆ ಮಸಪ್ಪ ಆಗಿದೆ. ನಿನ್ ಮಸಪ್ಪನ ಸಾರ್ ನನಗೆ ಬೇಕಾಗಿಲ್ಲ. ಅಯ್ಯಯ್ಯೋ ನಾನ್ ತೊಳ್ಕೊಡ್ತೀನಿ. ಜಾಗ ಬಿಡ. ಹತ್ತಿಯಲ್ಲ ನನ್ನ ಮಗನೇ. ಅಪ್ಪಾಜಿ ಕೇಳಿದ್ರೆ ನಾನು ಬಂದೇ ಇಲ್ಲ ಅಂತ ಹೇಳ್ಬಿಡು. ಏನಪ್ಪ ಇದು? ಎಲ್ಲೇ ಇದೆಯಾ? ಏನೇ ಇದು? ಇದೇನು ಮನೆ ಅನ್ಕೊಂಡ ದನದ ಕೊಟ್ಟಿಗೆ ಅನ್ಕೊಂಡು? ನಿಮಗ್ ಕಾಪಿ ಮಾಡೋಣ ಅಂತ ನೋಡ್ದೆ, ಒಲೆ ಇರ್ಲಿಲ್ಲ. ಅದಕ್ಕೆ ನಾನೇ ಮಣ್ಣಲ್ಲಿ ಒಲೆ ಮಾಡಿ. ನಿನಗೇನು ಕಣ್ಗೇನಿಲ್ವಾ? ಇದೆಲ್ಲ ಒಲೆಗಳಲ್ವಾ? ಇದು ಒಲೆನಾ? ಮತ್ ಸೌದೆ ಎಲ್ಲಿಡೋದು? ಸೌದೆ ನಿಮ್ಮ ಅಜ್ಜಿ ಮನೇಲಿದೆ ನೋಡು. ಇನ್ಮೇಲೆ ನನಗೆ ನೀನು ಕಾಫಿ ಗಿಫಿ ಮಾಡಕ್ ಹೋಗ್ಬೇಡ. ತಗೋ, ಕಾಫಿ ಕುಡ್ದು ಕೂತ್ಕೋ. ಮಧ್ಯಾಹ್ನ ಹೋಟ್ಲಿಂದ ಊಟ ಕಳಿಸ್ತೀನಿ, ತಿನ್ಕೊಂಡು ಬಿದ್ಕೋ. ಕರ್ಮ. ಇವು ತರಪ್ಪ. ಆಯ್ತು ಬಿಡು. ಕಾಫಿ ಕುಡಿ. ಏನಪ್ಪ ಅಂತೂ ಇಂತೂ 4-5 ಲಾರಿ ಓನರ್ ಆಗ್ಬಿಟ್ಟೆ. ಎಲ್ಲ ನಿಮ್ಮಂತವ್ರ ಸಹಾಯದಿಂದ ತಾನೆ. ಹಾ, ಆ ಡ್ರೈವರ್ ಕಳಿಸ್ತೀನಿ. ಆ ಹೊಸ ಲಾರಿನ ನಾಳೆ ಕಳ್ಸ್ಕೊಟ್ಟು. ಏನಯ್ಯ ಹುಡುಗಾಟ ಆಡ್ತಾ ಇದೆಯೇನಾ? ಇದೇನ್ ದನದ ವ್ಯಾಪಾರ ಅಂದ್ಕೊಂಡ್ಯಾ? ಮೂಗ್ದಾರ ಹೇಳ್ಕೊಡಕ್ಕೆ ಲಾರಿ ವ್ಯಾಪಾರ. ಲಕ್ಷ್ಮಿ ಇದ್ದ ಹಾಗೆ. ನಾಡಿದ್ದು ನಮ್ಮ ಮನೇಲಿ ಗೋಕುಲಾಷ್ಟಮಿ ಹಬ್ಬ ಇದೆ. ನೀನು ನಿನ್ ಹೆಂಡತಿನ ಕರ್ಕೊಂಡು ನಮ್ಮ ಮನೆಗೆ ಬರ್ಬೇಕು. ಅದೆಲ್ಲ ಆಗೋದಿಲ್ಲಪ್ಪ. ಅವಳ ಅಮ್ಮನ ನೋಡಕ್ಕೆ ಊರ್ಗ್ ಹೋಗಿದ್ದಾರೆ. ಅದ್ಯಾಕ್ ಸಾಧ್ಯ ಇಲ್ಲ? ನೀವು ಮದ್ವೆ ಆದ್ಮೇಲೆ ಒಂದ್ಸತಿನಾದ್ರೂ ನಿಮ್ ಹೆಂಡತಿನ ನಮ್ಮ ಮನೆಗೆ ಕರ್ಕೊಂಡ್ ಬಂದಿದ್ದೀರಾ? ನಾಡಿದ್ದು ಗೋಕುಲಾಷ್ಟಮಿ. ನೀವಿಬ್ರು ಜೊತೆ ನಮ್ಮ ಮನೆಗೆ ಬಂದ್ರೇನೆ ಇನ್ನೊಂದು ಲಾರಿ ಕೊಡ್ಸೋದು. ಇಲ್ದಿದ್ರೆ ಇಲ್ಲ. ಫ್ರೀ ಅವ್ರು ಕರ್ಕೊಂಡ್ ಬರ್ದೆಲ್ಲ ಲಾರಿ ಕೊಡ್ಸ್ಬೇಡ್ರಿ. ಆಯ್ತು ನೋಡಯ್ಯ, ಅವಳು ಆರ್ಡರ್ ಮಾಡಿದ್ಮೇಲೆ ಮುಗೀತ್. ನಿನ್ನ ಹೆಂಡತಿನ ಕರ್ಕೊಂಡು ಬರ್ಲೇಬೇಕು. ಅಯ್ಯೋ ರಾಮ, ವ್ಯಾಪಾರ ಮಧ್ಯದಲ್ಲಿ ಹೆಂಗಸರು ಮಕ್ಕಳಿಲ್ಲ ಯಾಕೆ? ನನ್ ದುಡ್ಡು ನನ್ ಲಾರಿ. ಅವಳು ಯಾಕೆ ಇಲ್ಲಿಗೆ ಬರಬೇಕು? ನೋಡಯ್ಯ, ಈ ಪುರಾಣ ಎಲ್ಲ ನನ್ನ ಮುಂದೆ ಹೇಳಲೇ ಬೇಡ. ಗೋಕುಲಾಷ್ಟಮಿ ಹಬ್ಬಕ್ಕೆ ನೀನು ನಿನ್ನ ಹೆಂಡತಿನ ಕರ್ಕೊಂಡು ಬರ್ಲೇಬೇಕು. ಏನಂತೀಯ? ನೋಡ್ತೀನಪ್ಪ. ಓಯ್ ಓಯ್ ಶಂಕ್ರಿ, ಬಾಯಲೆ ಕೆಳಗಡೆ ಅದನ್ನ ಕ್ಲೀನಾಗಿ ಸ್ನಾನ ಮಾಡ್ಕೊಂಡು ಉಟ್ಕೊಂಬ. ಸಾಯಂಕಾಲ ನಮ್ಮ ಫ್ರೆಂಡ್ ಮನೆಗೆ ಹೋಗ್ಬೇಕು.
ಏಯ್ ಎಷ್ಟೊತ್ತೆ ನಡಿನಾ ನಡಿ ಹೋಣ ಬಳೆಗಾಲ ಕೊಟ್ಟಾನೆ ಎಲ್ಲಿ ಯಾಕೆ ಹಾಕೊಂಡಿಲ್ಲ ಆಗೋದಿಲ್ಲ. ಆಗಲ್ಲ ಅಂತ ಹಾಗೆ ಬಂದ್ಬಿಟ್ಟು ನಾನು ಮರ್ಯಾದೆ ಕಳೆದು ಬಿಡ್ತೀಯಾ ಬರೀಲಿ ಒಳ್ಳೆ ಹಳ್ಳಿಗೂಗು ಕಟ್ಕೊಂಡೆ ಒಂದ್ ಹಾಡವ ನನಗ್ ಬರಲ್ಲ ಅಜ್ಜಿ. ನಾನಿ ಬೇಗನೆ ಬಾರೋ ಮಗವನು ತೋರೋ ನೋಡ್ಬಿಡೋಣ. ಆ ಕಾಲದಲ್ಲಿ ರಂಗೋಲಿ ಬಿಡೋದು ಒಂದ್ ಹಾಡ್ ಹೇಳಕ್ಕೂ ಬರ್ಲಿಲ್ಲ ಅಂದ್ರೆ ಅದು ಒಂದ್ ಎಣ್ಣೆ ಅಲ್ಲ ಅಂತಿದ್ರು. ಈ ಕಾಲದಲ್ಲಿ ಒಂದ್ ಹಾಡ್ ಹೇಳಿ ರೇಡಿಯೋ ಹಾಕಿ ಅಂತೀರ. ಏನ್ ಹೆಣ್ಮಕ್ಳು ರಾಮ ರಾಮ. ನಾನಿ ಬೇಗನೆ ಬಾರೋ ಮಗ. ಅಯ್ಯೋ ಅಜ್ಜಿ, ನೀನ್ ಆಡ್ಲಿಲ್ಲ ಅಂತ ಕೃಷ್ಣ ಅಳ್ತಿದ್ನಾ? ನೀನು ಮೊದ್ಲೇ ಹುಪ್ಸ, ಅದ್ರಲ್ಲಿ ಆಡ್ತೀಯಾ ಕೆಂಪ್ತೀಯ. ಸ್ವಲ್ಪ ಸುಮ್ನಿರಜ್ಜಿ. ಕೃಷ್ಣ ನೀ ಬೇಗನೆ ಬಾರೋ ಮಗವನ್ ಬೇಗನೆ ಬಾರೋ ಮುಖವನ್ನು ತೋರೋ ಕೃಷ್ಣ ನೀ ಬೇಗನೆ ಬಾರೋ. ಯಾಕಮ್ಮ ನಿಲ್ಲಿಸ್ಬಿಟ್ಟೆ? ಇವತ್ತು ಗೋಕುಲಾಷ್ಟಮಿ ಹಬ್ಬ, ನಿನ್ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ. ಶಂಕ್ರಿ, ಅಮ್ಮ ಶಂಕ್ರಿ. ಅತ್ತೆ, ಮಾವಯ್ಯ. ಏನ್ರಿ ಯಾರು ಬಂದಿದ್ದಾರೆ ನೋಡಿ? ಅತ್ತೆ ಒಳಗ್ ಬನ್ನಿ. ಏನ್ರಿ ಯಾರು ಬಂದಿದ್ದಾರೆ ನೋಡಿ? ಬನ್ನಿ ಅಪ್ಪಾಜಿ. ನಿಮ್ಮನ್ನೆಲ್ಲ ನೋಡ್ಬೇಕು ಅಂತ ಅದಕ್ಕೆ ಬಂದು. ಅತ್ತೆ, ನೀವ್ ಇನ್ನೊಂದೆರಡು ದಿನ ಇದ್ದು ಹೋಗ್ಬೇಕು. 2 ದಿವಸ ಯಾಕೆ? ಇನ್ಮೇಲೆ ಚಿಕ್ಕಮ್ಮ ಅಪ್ಪಾಜಿ ಇಲ್ಲೇ ಇರ್ತಾರೆ. ನಾನ್ ಬೇಗ ಹೋಗಿ ಕಾಫಿ ಮಾಡ್ಕೊಂಡ್ ಬರ್ತೀನಿ. ಒಳಗೆ ನಡಿ, ಬೇಗ ಒಳ್ಳೆ ಕಾಫಿ ಮಾಡ್ಕೊಂಬೋಣ. ಅಪ್ಪಾಜಿ ಕೂತ್ಕೊಳ್ಳಿ, ಚಿಕ್ಕಮ್ಮ ಕೂತ್ಕೊಳ್ಳಿ. ನಡಿ ನಡಿ. ಏನ್ರಿ ನೀವ್ ಆಫೀಸಿಂದ ಎಷ್ಟೊತ್ತಿಗೆ ಬರ್ತೀರಾ? ಅಪ್ಪಾಜಿ ಚಿಕ್ಕಮ್ಮ ಎಲ್ಲ ಬಂದಿದ್ದಾರೆ, ನಾನು ಆಫೀಸ್ಗೆ ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ಅಯ್ಯಯ್ಯೋ, ನೀವ್ ಯಾಕೆ ಇಲ್ಲಿರ್ತೀರಾ ಅಂತ ನಂಗೆ ಗೊತ್ತು. ನೋಡಿ, ಆಫೀಸ್ಗೆ ಹೋಗಿ ಊಟ ಟೈಮಿಗೆ ಬನ್ನಿ, ಒಳ್ಳೆ ಹಬ್ಬದಡ್ಗೆನೆ ಮಾಡಿಟ್ಟಿರ್ತೀನಿ. ಆಫೀಸಿಂದ ಬರ್ತಾ ನಿನ್ಗೇನ್ ತರ್ಲಿ? ನಂಗೇನು ಬೇಡ. ಯಾಕೆ? ನೋಡಿ, ನೀವ್ ಊಟ ಟೈಮಿಗೆ ಬಂದ್ರೆ ಸಾಕು. ಗ್ರಾಚಾರವೇ, ಇರ್ತೀನಿ ಇದ್ರೆ ಹೋಗು ಅಂತ್ಯ, ಹೋಗ್ತೀನಿ ಅಂದ್ರೆ ಬೇಗ ಬಾ ಅಂತ್ಯ. ಶಂಕ್ರಿ, ನಿನ್ ಸಮಾಚಾರ ನನಗೆ ಅರ್ಥ ಆಗ್ತೀನವಲ್ಲ. ನೋಡಿ, ಹೆಣ್ಣು ಗಂಡನ್ಗೋಸ್ಕರ ಎದುರು ನೋಡೋದು, ಅವ್ರನ್ನೇ ನೆನೆಸ್ತಾ ಇರೋದು, ಅವ್ರು ಮಾಡೋ ಚೇಷ್ಟೆಗಳನ್ನ ನೆನೆಸ್ತಾ, ಅವ್ರಿಗೋಸ್ಕರ ಬಾಗಿಲ್ನಲ್ಲೇ ಎದುರು ನೋಡ್ತಾ, ಅದ್ರಲ್ಲಿರೋ ಸುಖ ಸಂತೋಷ ಯಾವ್ದ್ರಲ್ಲೂ ಬರಲ್ಲ ರೀ. ಸರಿ, ನಾನು ಒಂದು 6 ತಿಂಗಳು ಕಾಶಿಗೆ ಹೋಗಿ ಬರ್ತೀನಿ, ನೀನು ಬಾಗ್ಲೆಲ್ಲ ಕಾಯ್ತಾ ಕೂತಿರು. ಏನ್ರಿ ಮಲ್ಕೋತಿದ್ದೀರಾ? ಬೆಳಗಿನ ಜಾವ ಇದ್ದಿದ್ದು ಕಣ್ಣು ಎಳಿತಿದೆ ಕಣೆ, ಕಾಫಿ ಬಂದ ತಕ್ಷಣ ಎಬ್ಸು. ನೋಡಿ, ನಂಗೊಂದ್ ದೊಡ್ಡ ಆಸೆ ಇದೆ, ನಾನು ಹೇಳ್ದಾಗ ನೀವು ಕೇಳ್ಬೇಕು. ಅದೇನಂತ ಹೇಳು, ಅದೇ ತರ ನನ್ನ ಆಸೆ. ನೋಡಿ, ನಾನು ಹೇಳಿದ್ರೆ ನೀವು ನಗ್ಬಾರ್ದು. ಅಯ್ಯೋ ಶಿವ ಶಿವ. ನಂಗೆ ಓ, ಡೈಮಂಡ್ ನೆಕ್ಲೆಸ್ ಬೇಕಾ? ಓಹ್, ಗೊತ್ತಾಯ್ತು ಬಿಡು, ನಾವಿಬ್ರು ಲಾರಿಲಿ ಕುತ್ಕೊಂಡು ಬೃಂದಾವನಕ್ಕೆ ಹೋಗ್ಬೇಕು, ಅಷ್ಟೇ ತಾನೆ? ಅಯ್ಯೋ ಅದಲ್ಲ ರೀ. ಮತ್ತೇನು? ಮತ್ತೆ 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 ಅಂದ್ರೆ ಅದು ಏನು? ನಿಮ್ ಕೈಯಿಂದ ಕಾಫಿ ಮಾಡಿಸ್ಕೊಂಡು ಕುಡಿಬೇಕು ಅಂತ ಆಸೆ. ನಾನ್ ಕಾಫಿ ಮಾಡದ? ವಾಟ್ ನಾನ್ ಸೆನ್ಸ್ ಯು ಆರ್ ಟಾಕಿಂಗ್ ಶಂಕರಿ? ನೋಡಿ, ಕೋಪಿಸ್ಕೋಬೇಡಿ. ಛೆ ಛೆ ಛೆ, ಗಂಡ್ಸ್ ಕಾಫಿ ಮಾಡದ? ಛೆ. ಅವತ್ ನೀವು ಮಾಡಿದ ಕಾಫಿ ಕುಡಿದ್ಮೇಲೆ ನನ್ ಮನ್ಸು ಅದನ್ನೇ ಬಯಸ್ತಾ ಇದೆ. ಶಂಕರಿ, ನೀನ್ ನನ್ನ ಹೆಂಡತಿ, ನಿನ್ ಪ್ರೀತಿಯಿಂದ ಕೇಳೋದು ಹೆಚ್ಚ, ನಾನ್ ಮಾಡೋದು ಹೆಚ್ಚ. ಏನ್ರಿ? ಅಷ್ಟು ಸುಲಭ ಕೊಟ್ಬಿಡ್ತೀರಾ? ಎಷ್ಟು ಕಷ್ಟಪಟ್ಟು ಮಾಡಿದ್ದೀರಿ, ನಾನೇ ನೀನು ಕುಡಿಸ್ಬೇಕು. ಹಂಗೆ
ನಿನಗ್ ತಾನೇ ಆಸೆ. ಕುಡಿ. ಕುಡೀರಿ, ಸ್ವಲ್ಪ. ಶಂಕ್ರಿ, ಕಾಫಿ ಆಯ್ತಮ್ಮ? ಅತ್ತೆ? ಚಿಕ್ಕಮ್ಮ, ಸಕ್ಕರೆಗೆ ಕಾಫಿ ಅಲ್ಲ, ಸಕ್ಕರೆ ಸರಿ ಹಾಕಿದೆ ಅಂತ ಕೇಳ್ತದೆ. ಇವಳಿಗೆ ಸ್ವಲ್ಪ ಮಳು ಜಾಸ್ತಿ ಚಿಕ್ಕಮ್ಮ. ತಗೊಳಪ್ಪ. ಏನ್ರಿ? ಅಪ್ಪಾಜಿ, ಅಪ್ಪಾಜಿ, ಮಾವಯ್ಯ, ಕಾಫಿ ಕಾಫಿ ಬಂತು ಇದ್ದೇಳಿ. ಕಾಫಿ ಬಂತ? ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ. ಊಟ ಬೇಡಪ್ಪ. ಯಾಕೆ ಮಾವಯ್ಯ? ಕಾಫಿಗೆ ಅಂತಲೇ 3 ಗಂಟೆ ಕಾಲ ಆಯ್ತು. ಇನ್ನು ಊಟಕ್ಕೆ ಅಂತಂದ್ರೆ 3 ದಿನ ಆಗುತ್ತೆ. ಅಪ್ಪಾಜಿ, 2-3 ದಿವಸ ನೀವು ಇಲ್ಲೇ ಇರ್ತೀನಿ ಅಂದ್ರೆ ಬರ್ತೀನಪ್ಪ. ನಿಮ್ಮನ್ನ ನೋಡ್ಬೇಕು ಅಂತ ಅನಿಸ್ತು. ನೀವಿಬ್ರು ಅನ್ಯೋನ್ಯವಾಗಿರೋದು ನೋಡಿ ಬಹಳ ಸಂತೋಷ ಆಯ್ತು. ವೆಂಕಟೇಶ, ಏನಪ್ಪಾಜಿ? ಒಂದು ಮುಖ್ಯವಾದ ವಿಷಯ ನಿಂಗೆ ಹೇಳ್ಬೇಕು ಅಂತ. ಹೇಳಿ ಅಪ್ಪಾಜಿ. ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾ ಇದ್ದಿ. ಕೆಲಸದ ಕಡೆನೂ ಸ್ವಲ್ಪ ಗಮನ ಕೊಡು. ಅಡಿಗೆ ಮನೇಲಿ ಕಾಫಿ ಮಾಡ್ತಾನೆ ಕೂತ್ಕೋಬೇಡ. ಯಾವನವನು? ನನ್ನ ಕಾಲು ಎಳೆದವನು. ಏನು ನಾವು ನಿರ್ಮೂಲವಾಗಿ ಸಾಯೋಣ ಅಂದ್ರೆ ಅದಕ್ಕೂ ಬಿಡಲ್ವಾ? ಅದಕ್ಕಲ್ಲ. ನಿಮ್ಮ ಅಪ್ಪ ಸತ್ತ ನೀವ್ ಯಾಕ್ರೆ ಸಾಯಕ್ಕೆ ಹೋಗ್ತಾ ಇದ್ದೀರಾ? ಬಿಟ್ಟವನು ನಮ್ಮಪ್ಪ ಸತ್ತ ಅಂತ ನಾವ್ ಯಾಕೋ ಸಾಯೋಣ? ನಮಗೇನು ಮಾಡಿಟ್ಟಿಲ್ವಲ್ಲ ಅಂತ ನಾವು ಸಾಯಕ್ ಹೋಗ್ತಿದೀವಿ. ತಿಳಿತಾ? ಬಾರ. ಮಾಡ್ಕೊಳ್ಳಿ, ಎಂಟೆ ಕೋಳಿ. ಅಯ್ಯೋ, ನಿಮ್ಮನ್ನೇ ಹೊಡ್ಕೊಂಡ್ ಬಂದಲ್ಲಯ್ಯ ನಾನು. ಯಾಕೆ ನೀವು ನನ್ನ ಕಾಲು ಎಳಿಯಕ್ ಬಂದ್ರ? ಹಾಗಲ್ಲಯ್ಯ, ನಿಮ್ಮ ಅಪ್ಪ ಕೊಟ್ಟಿರೋ ಆಸ್ತಿನ ನಿಮಗ್ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ ಕಣಿಯ. ನಿಮ್ಮಪ್ಪ ಹೇಳಿದ್ರು, ಈ ಆಸ್ತಿಗೆ ದಿನ 2 ಊದಿನ ಕಟ್ಟಿ ಹಚ್ಚಿ ಮಳ ಹೂ ಹಾಕಿ ಬ್ರಹ್ಮಾಂಡವಾಗಿ ಪೂಜೆ ಮಾಡು ಅಂತ ಹೇಳ್ತಾರಪ್ಪ. ಸಾಯಕ್ ಮುಂಚೆನೆ ನಿಮ್ಗೆ ಹೇಳ್ಬಿಟ್ಟಿದ್ನ? ಆಯ್ತಪ್ಪ, ಮುಗಿತಪ್ಪ, ಒಳ್ಳೇದಪ್ಪ, ಬರ್ಲೇನಪ್ಪ, ಸರಿಕಣಪ್ಪ. ನಮ್ಮನ್ನು ಉಳಿಸಿಬಿಟ್ಟು ಪುಣ್ಯ ಕಟ್ಕೊಂಡ್ರಿ. ನಾವೇನಾರ ಸತ್ತೋಗಿದ್ರೆ ಆಸ್ತಿ ಎಲ್ಲಿ ಸಿಗ್ತಾ ಇತ್ತು? ಎಲ್ರಿಗೂ ನಮಸ್ಕಾರ. ನಾವಿನ್ ಸಾಯಕ್ಕಿಲ್ಲ. ಈ ಆಸ್ತಿ ಸಿಕ್ಕಿದ ಮೇಲೆ ಯಾಕೆ ಸಾಯ್ತೀವಿ? ಹೋಗ್ಬಿಟ್ವಿ, ಎಲ್ಲರೂ ಹೋಗ್ಬಿಟ್ಟು. ಬಿಚ್ಚು ಬಿಚ್ಚ, ಏನ್ ಬಿಚ್ಚ? ಅಡಿಲೇನಾರ ನೋಟ್ಗಿಟ್ಟಿಟ್ಟವನ? ಅಣ್ಣಯ್ಯ, ಇದಕ್ಕೆ ಬೆಳೆ ಬಟ್ಟೆ ಕಳ್ಸೋದು ನಮ್ಮಪ್ಪ. ನನ್ನ ಮಗ ಅಂತಂದು ಜಾತ್ರೆಯಲ್ಲಿ ಮಿಠಾಯಿ ಅಂಗಡಿ ಇಡಕ್ಕೆ ಅಂತ ಕಾಣತ್ತೆ. ಇಂಥ ನನ್ನ ಮಗ ನಮ್ಮಪ್ಪ. ಅಡಿಲೇನೈತೆ ನೋಡು. ಅಣ್ಣಯ್ಯ, ಇದೇನ್ ಬೆಳೆ ಬಟ್ಟೆನು ಫೋಟೋನು ಕಳ್ಸ್ಬಿಟ್ಟವನೆ? ಇದೇನಾ ದೊಡ್ಡ ಆಸ್ತಿ? ಓ, ಮತ್ತೆ ಬಿಳಿ ಬಟ್ಟೆ ಒದ್ಕೊಂಡ್ಬಿಟ್ಟು ಎದೆ ಮೇಲೆ ಫೋಟೋ ಇಟ್ಕೊಂಡ್ಬಿಟ್ರೆ ಹೊಟ್ಟೆ ತುಂಬತಾ ಇದೆ ಅಂತ. ಅಣ್ಣಯ್ಯ, 2 ಊದ್ಗಡ್ಡಿ ಅಂಟಿಸು ಅನ್ನಲ್ಲ, ಅದು ಯಾರಕ್ಕೆ? ಇನ್ಯಾರಿಗೋ? ಇವನಿಗೆ. 1 ಮೊಳ ಹೂ ಹಾಕು ಅನ್ನಲ್ಲ ಅದು? 1 ಮೊಳ ಹೂ ಎಲ್ಲಿ ಸಾಕಾಯ್ತದಪ್ಪ? 1 ಮಾರು ಹೂ ಬೇಕು. ನನ್ನ ಮಗನೇ, ಇವನಿಗೆ. ಮಕ್ಕಳು ಬದುಕಕ್ 3 ಕಾಸು ಮಡಗಿಲ್ಲ ನನ್ನ ಮಗ. ಅಣ್ಣಯ್ಯ, ನೀನು ಬರ್ಕೊಂಡ್ಬಿಟ್ಟವನೆ. ಬರ್ಕೊಂಡದ್ದು ಅದು ಬೆಳೆದಿರೋದು. ಈ ನನ್ನ ಮಗನ ಮೀಸೆ ಬೇರೆ ಕೇಳು. ಸುಂದರವಾದ ಮಕ. ಅವನ್ನೇನೋ ಅಲ್ಕಿರ್ತೀಯ ಬಿಸಾಕ ನನ್ನ ಮಗನ್ನ. ಅಣ್ಣಯ್ಯ, ಅಣ್ಣಯ್ಯ, 10 ರೂಪಾಯಿನೂ ಮಡಬಿಟ್ಟವನೆ, 1 ಚೀಟಿನೂ ಮಡಬಿಟ್ಟವನೆ. ಆ 10 ರೂಪಾಯಿ ನೀನು ಮಡಕ್ಕೋ. ಚೀಟಿಲಿ ಓದು ಏನಾಯ್ತು ನೋಡೋಣ. ನಿನ್ ತಲೆ. ಅದನ್ನ ಬರ್ದವನೆ ಜೊತೆ 2ನೇ ಕ್ಲಾಸ್ ಬಗ್ಗಿನೂ ಓದ್ಬಿಟ್ಟಿದ್ರೆ ನನಗೆ ಸ್ಕೂಲ್ ಕಳಿಸ್ತೀಯ? ನೀನು ಓದಿಯಾ? ನೀನೇ ಓದು. ಹೊಲ್ದಾಗ ಬ್ಯಾಲ್ಡ್ಕಾಯಿ ಕೇಳಕ್ ಹೋಗಿದ್ದೆ. ನನ್ನ ಮುದ್ದು ಮಕ್ಕಳಿರ. ನಿಮ್ಮಿಂದ ಪೂಜೆ ಮಾಡಿಸ್ಕೊಂಡು ಸ್ವರ್ಗ ಸೇರ್ಬೇಕು ಅಂತ ಆಸೆ ನನಗಿಲ್ಲ. ನಾನು ನಿಮ್ಗೆ ಹಿಂಸೆಯಿಂದ ಬೆಳೆಸಿದ್ದು ಯಾಕೆ ಅಂದ್ರೆ ನಿಮಗೆ ದುಡ್ಡಿನ ಯೋಗ್ಯತೆ ಏನು ಅಂತ ತಿಳಿಲಿ ಅಂತ. ನಮ್ಮಪ್ಪ 10 ವಜ್ರಗಳನ್ನ ನನಗೆ ಕೊಟ್ಟು ಅದರಲ್ಲಿ ಒಂದನ್ನು ಮಾರಿ ಈ ಮನೆ ಮಾಡಿ ನಿಮ್ಮನ್ನು ಬೆಳೆಸ್ದೆ. ಇನ್ನು 9 ವಜ್ರನ ನಿಮಗಾಗಿ ನನ್ನ ತಂದೆ ಕೊಟ್ಟ ಹಳೆ ಬೀರು ಹಿಂದೆ ಗೌಪ್ಯವಾಗಿಟ್ಟಿದ್ದೀನಿ. ಅದನ್ನ ತಗೊಂಡು ಸುಖವಾಗಿ ನೀವು ಬಾಳಿ. ಟಾಟಾ. ನಿಮ್ಮ ತಂದೆ ಶ್ರೀಶೈಲ ತಿರುಪತಿ ಕಂಚಿ
ಕಾಳಹಸ್ತಿ ಜೋಶಾಯಿ. ಅಯ್ಯಯ್ಯೋ ಅಣ್ಣಯ್ಯ 9 ವಜ್ರ. ಅಪ್ಪನ ಪ್ಲೇಟ ನೋಡ, ಕನ್ನಡಕ ನೋಡ, ಕನ್ನಡಕನ ಅಪ್ಪನ ಮೀಸೆ ನೋಡ, ಮೀಸೆ. ಏಯ್, ಅಪ್ಪನ ಫೋಟೋಕ್ಕೆ ಗೋಲ್ಡ್ ಫ್ರೇಮ್ ಹಾಕಿಸ್ಬೇಕು, ಮಲ್ಲಿಗೆ ಹೂವು ಹಾಕ್ಬೇಕು. ತಗೊಳ್ಳೋ ಫೋಟೋ. ಏನ್ರಪ್ಪ? ಅಮ್ಮ, ಅಪ್ಪ ಒಂದು ಬೀರು ಇಟ್ಟಿದ್ನಲ್ಲ, ಅದೇನಾಯ್ತು? ಯಾಕ್ರಪ್ಪ? ಅದು ಅದರೊಳಗೆ ಅಪ್ಪ 9 ವಜ್ರನ ಗೋಪ್ಯವಾಗಿ ಇಟ್ಟಿದಾನಂತೆ. ಅದನ್ನ ಏನಾಯ್ತು ನೋಡ್ಬೇಕು. ಅಯ್ಯೋ ನನ್ ಕಂದ್ಗಳ, ಪಕ್ಕದ ಬೀದಿ ದೊಡ್ಡಯ್ಯನ್ಗೆ 150 ರೂಪಾಯಿಗೆಲ್ಲ ಮಾರ್ಬಿಟ್ನಲ್ರಪ್ಪ. ಅಣ್ಣ ಮಾರ್ಬಿಟ್ಲಂತೆ, ಒಳ್ಳೇದಾಯ್ತು ಬಿಡು. ಸರಿ ನೋಡು, ಏನ್ ಚೆನ್ನಾಯ್ತು. 9 ವಜ್ರ ಹೋಯ್ತಲ್ಲ ಅಂತ ನಾನು ಸಂಕಟ ಪಡ್ತಿದ್ರೆ ನಡಿ, ಆ ದೊಡ್ಡ ಎಲ್ಲಿದಾನ ನೋಡೋಣ. ದೊಡ್ಡಪ್ಪ, 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 ನಾವು ನಿನ್ನ ಮರಿ ಮಕ್ಕಳು. ಯಾರೇ ನಿಮ್ಮ ಮರಿ ಮಕ್ಕಳು? ನನಗೆ ಯಾವ ಮರಿ ಮಕ್ಕಳೇ? ಅಯ್ಯೋ ಅಯ್ಯೋ, ಯಾವ ಮರಿ ಮಕ್ಕಳು? ಚಂಡಾಲ ನನ್ನ ಮಕ್ಕಳ. ಕಿಂಡಿ ನೋಡು, ಗೊತ್ತಾಗತ್ತೆ. ಮಧ್ಯರಾತ್ರಿ ನಿಮ್ದು ಏನೋ ಗಲಾಟೆ? ಜೇನುಳ, ಜೇನುಳ. ಯಾರೋ ನೀವು? ನಾನು ಮರ್ತ್ಬಿಟ್ಟಿಯ? ಇವನು ನನ್ನ ತಮ್ಮ ಬಾತುಕೋಳಿ, ನಾನು ಎಂಟೆ ಕೋಳಿ. ಕೋಳಿ ನನ್ನ ಮಕ್ಕ. ಅರ್ಧ ರಾತ್ರಿ ಬಂದು ಯಾಕೋ ನನ್ನ ಪ್ರಾಣ ತಿಂತೀರಿ ನೀವಿಲ್ಲಿ? ಈ ಅರ್ಧರಾತ್ರಿ ನಾವು ಬರ್ದಿದ್ರೆ ನೀನೆಲ್ಲ ಉಳಿತಿದ್ಯೋ? ದೊಡ್ಡಪ್ಪ, ದೊಡ್ಡಪ್ಪ, ನಮ್ಮಪ್ಪನಾರು ಬಂದ ನಿಮ್ಮ ಮನೆಗೆ. ನಿಮ್ಮ ಅಪ್ಪ ಸತ್ತ ಅರ್ಧ ದಿನ ಆಯ್ತು, ಅವನು ಹೇಗೆ ಬರ್ತಾನಿಲ್ಲಿ? ಯಾಕೆ ಬರೋದಿಲ್ಲ? ಅಲ್ಲೇ ಇರೋದು ಸ್ವಾರಸ್ಯ. ನಿನ್ನೆ ಕನಸಿನಲ್ಲಿ ಬಂದು ಹೇಳಿದ, ಇವತ್ತು ರಾತ್ರಿ ಬರ್ತೀನಿ, ಆ ದೊಡ್ಡರ ಕೊತ್ತ ಹಿಡಿಕೆ ಪ್ರಾಣ ತೆಗೆದು ಬಿಡ್ತೀನಿ, 150 ರೂಪಾಯಿಗೆ ಬೀರು ತಗೊಂಡು ಹೋಗಿದ್ದಾನೆ ಅಂತ ಹೇಳ್ದ. ನಿನ್ನ ಪ್ರಾಣ ಹೋಗಬಾರದು, ನಮ್ಮ ಆಸ್ತಿ ನಮ್ಗುಳಿಬೇಕು, ನಿನ್ನ ಪ್ರಾಣ ನಿನಗುಳಿಬೇಕು. ಅದಕ್ಕೊತ್ತಲೋ ಹೋಗಿ ಬೀರು ತಗೊಂಬಾರೋ. ಇರೇ ಒಳಗೆ ನುಗ್ಗುತ್ತೇನೋ? ಹೆಣ್ಮಕ್ಳು ಒಳಗೆ ಹೇಗ ಮಲಗಿರ್ತಾರೆ? ಹೇಗೆ ಮಲಗಿದ್ರೆ ನಮ್ಗೇನಾಗ್ಬೇಕು? ತರ್ಲಕ್ಕೆ ಅಂದ್ರೆ ನಾನು ಆಗ್ಲೇ ಆ ಕ್ಯಾಚಂದ್ರ ಸಲೂರು ಸಿಂಗಾರಪ್ಪನಿಗೆ 200 ರೂಪಾಯಿಗೆ ಮಾರಿಬಿಟ್ಟೀನಿ. ಅಲ್ಲಿ ಹುಡುಕು ನಿಮ್ಮ ಅಪ್ಪನ ಹೋಗಿ. ನಾನೇನಾದ್ರೂ ಅಡ್ಡ ಬರ್ದಿದ್ರೆ ಒಳಗೆ ನುಗ್ಗಿ ನನ್ ಜಾಗ ನೀ ಬಲಗ್ ಬಿಡ್ತಿದ್ದಿ. ಏಯ್, ನಮ್ಮನ್ನೇನು ತಿಳ್ಕೊಂಡಿದ್ಯಾ? ನಾನು ಬ್ರಹ್ಮಚಾರಿ. ನಾನು ಬಾಲ ಬ್ರಹ್ಮಚಾರಿ. ನಮ್ಮನ್ನೇನು ಕ್ಯಾಚಂದ್ರಕ್ಕೆ ಹೋಗು ಅಂತೀಯಾ? ನೋ, ನೀವು ಕ್ಯಾಚಂದ್ರಕ್ಕಾದ್ರೆ ಹೋಗ್ರಿ, ಎಲ್ಲಾದ್ರೂ ಹೋಗ್ರ. ಪ್ರಾರಬ್ಧ ಮುಂಡೇದು ಕ್ಯಾಚಂದ್ರ ಸೇವಿಂಗ್ ಸೆಲೂನ್ ಮಾಲೀಕ ಸಿಂಗಾರಪ್ಪ 200 ರೂಪಾಯಿ. ಈಗ ನಿನ್ ಜೇಬಲ್ಲಿ ಎಷ್ಟಿದೆ ದುಡ್ಡು? 11 ರೂಪಾಯಿ. 11 ರೂಪಾಯಿ ನಿನ್ನ ಹತ್ರ? ನನ್ನ ಹತ್ರ ಏನೂ ಇಲ್ಲ. ಅಣ್ಣಯ್ಯ, ಅಲ್ಲಿ ಬರ್ತಿರೋ ನಮ್ ಬಸ್ ನೋಡು. ನಿಮ್ಮ ಅಪ್ಪ ಚಾಗ್ಲಿಟ್ಟಿದ್ದ ನೋಡು, ನಿಂಬಸ್ ಅಂತೆ, ನಿಂಬಸ್. ಅಳೆಯ, ಈ ಬಸ್ ಎಲ್ಲಿ ಹೋಯ್ತದೆ? ಕ್ಯಾಚಂದ್ರಕ್ಕೆ ಹೋಯ್ತೈತೆ. ಲೇ ಲೇ, ನಮ್ದೇ ಬಸ್ಸು, ನಡಿಯಲೇ, ಹೋಗಲ್ಲ. ಟಿಕೆಟ್ ಕೊಡಿಲಿ. ಬಾತು ಬೇಗ ತಲೆ. ಟಿಕೆಟ್ ತಗೊಂಡವ್ರೆ ನಿಮ್ದು ಆಯ್ತಾನಪ್ಪ? ನಿಮ್ದು ಆಯ್ತಾಯ್ತು. ಟಿಕೆಟ್ ತಗೊಳ್ರಿ. ನಿಮ್ಗೆ ಹೇಳ್ತೀವ, ಟಿಕೆಟ್ ತಗೊಳ್ರಿ. ಯಾಕೆ ಹರ್ಚ್ಕೋತೀಯೋ ಅದನ್ನೇ ಕನ್ನಡದಲ್ಲಿ ಬಡ್ಕೋ. ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಹೇಳ್ತಿಲ್ವಾ? ಟಿಕೆಟ್ ಅನ್ನೋದು ಕನ್ನಡವಾ? ಯಾವ ಮುಟ್ಟಾಳ ನನ್ನ ಮಗ ಹೇಳಿದ್ದು? ಪ್ರಯಾಣ ಚೀಟಿಯನ್ನು. ಪ್ರಯಾಣ ಚೀಟಿ ತಗೊಳ್ಳಿ ಸರ್. ಅಲ್ಲೂ ತಪ್ಪು ಮಾಡ್ತಿದ್ಯಲ್ಲೋ. ಸಾರ್ ಅನ್ನೋದು ಕನ್ನಡವಾ? ಸ್ವಾಮಿ ಅನ್ನು. ಸ್ವಾಮಿ ಟಿಕೆಟ್ ತಗೊಳ್ರಿ. 100 ರೂಪಾಯಿ ಚಿಲ್ಲರೆ ಇದೆಯಾ? 100 ರೂಪಾಯಿ ಚಿಲ್ಲರೆ. ಚಿಲ್ಲರೆ ಚಿಲ್ಲರೆ ಕೊಟ್ಟು ಸಹಕರಿಸಿ ಅಂತ ಬೋರ್ಡ್ ಹಾಕಿಲ್ವೇನ್ರಿ ಅಲ್ಲಿ? ಬೋರ್ಡ್ ಹಾಕೋದೇನ್ ದೊಡ್ಡದು, ಆದ್ರೆ ಚಿಲ್ಲರೆ ತಂದ್ಕೊಡೋದಾದ್ರೆ ಸಂಕಟ ಗೊತ್ತಾಗೋದು. ಇಂಥ ಚಿಲ್ಲರೆ ಬಸ್ಸು ಅಂತ ಗೊತ್ತಾಗಿದ್ರೆ ಇರೋ ದೊಡ್ಡನಾಗೆ ಕಾರ್ನಾಗೆ ಹೊರಟೋಗ್ತಿದೆ ಊರಿಗೆ. ಸಮಯ, ನಿನ್ನ ಹತ್ರ 10 ರೂಪಾಯಿದೊಂದು 1 ರೂಪಾಯಿದು ನೋಟ್ ಕೊಟ್ಟಿರ್ಲಿಲ್ವಾ? ಅದ್ರ ಒಂದು ನೋಟ್ ಕೊಡು. ಅಣ್ಣಯ್ಯ, 10 ರೂಪಾಯಿ ಇಲ್ವಲ್ಲ, 1 ರೂಪಾಯಿ ಆಯ್ತಲ್ಲ, ನಿನ್ನ ಹತ್ರ ಇದೆಯಾ ನೋಡು. ಬರ್ಬಿಡ್ತೀನಿ ನೋಡು. 2 ನಿಂಗೆ ಕೊಡ್ಲಿಲ್ವಾ? ಜ್ಞಾಪಿಸ್ಕೋ. ಯಾಕೋ ಬಾಯ್ ಬಾಯ್ ಬಿಡ್ತೀಯಾ? ನಿನ್ನೆ ಆ ಬಿಕ್ಸ್ಟೌನ್ಗೆ 1 ರೂಪಾಯಿ ಕೊಡು ಅಂತಲ್ವಾ ನೀನ್ ಹೇಳಿದ್ದು? ಹೌದು. ನಾನು 10 ರೂಪಾಯಿ ಕೊಟ್ಬಿಟ್ಟು 1 ರೂಪಾಯಿ ಇಟ್ಕೊಂಡ್ಬಿಟ್ಟಿದ್ದೀನಲ್ಲ. ಕುರುಡು ಬಡ್ಡಿ ಮಗನೇ, 10 ರೂಪಾಯಿಗೆ 1 ರೂಪಾಯಿಗೆ ನೋಟ್ ವ್ಯತ್ಯಾಸ ಗೊತ್ತಾಗ್ಲಿಲ್ಲ. ಅಣ್ಣಯ್ಯ, ನಿನ್ನ ಹತ್ರ 100 ರೂಪಾಯಿ ಇರ್ಬೇಕು ನೋಡು. 100 ರೂಪಾಯಿ ಚಿಲ್ಲರೆ ಇಲ್ಲ ಅಂತ ಬಡ್ಕತ್ತಾವನೆ. ಆ ನೋಟ್ ಜೇಬ್ನಾಗಿದ್ರು ಒಂದೇ, ಅರ್ಧ ಹಾಕೋದು ಒಂದೇ ಕಣೋ. ಕಂಡಕ್ಟರ್ ನಾ ಸ್ಟ್ಯಾಂಡ್ ಮುಗಿಸ್ಕೊಡ್ತೀನಿ. ಚೆಕಿಂಗ್ ನೋಡ್ ಬಂದ್ರೆ ನಮ್ ತಿನ್ನೋ ಅನ್ನಕ್ ಮಣ್ಣು ಬೀಳುತ್ತೆ. ಅವ್ನು ಅಷ್ಟು ಮಾಡಿ ಹೇಳ್ತಾವನೆ, ಇಳಿದು ಬೇಡ ಕೆಳಗಡೆ.
ಕೈಯಪ್ಪ ಏನ್ ಬೇಡ ಕುಗ್ಗಿ ಬಿಡ್ತೀನಿ ನೋಡ್ರಪ್ಪ ಪುಣ್ಯಾತ್ಮರಿಗಳ ತಾಯಿ ತಂದೆಗಳ ಈ ಕುರುಡನ ಮಗನಿಗೆ 1 ರೂಪಾಯಿ ಕೊಡೋ ಭಿಕ್ಷವನಿಗೆ ಅಂದ್ರೆ 10 ರೂಪಾಯಿ ಕೊಟ್ಬಿಟ್ಟು ನನ್ನೇ ಭಿಕ್ಷೆ ಬೇಡ ಹಾಗೆ ಮಾಡಿಬಿಟ್ಟ. ಅಯ್ಯೋ ತಾಯಿ ತಂದೆಗಳ ಧರ್ಮಾತ್ಮರಿಗಳ ಪುಣ್ಯಾತ್ಮರಿಗಳ ಇಲ್ಲಿ ನಮ್ಮನ್ನ ಕಾಪಾಡೋರು ಯಾರೇ ಇಲ್ವೇನಪ್ಪ. ಈಗ ತಗೊಂಡ್ ಮಾತಾಡ್ರೆ ಮೊದ್ಲು 100 ರೂಪಾಯಿ ಚಿಲ್ಲರೆ ಕೊಡೋದು ಅದು ಕೊಡುವಲ್ಲೆ, ಸ್ಟ್ಯಾಂಡ್ ಅಲ್ಲಿ ಬಿಡುವುದು ಅದು ಬಿಡುವಲ್ಲೆ. ಸ್ವಲ್ಪ ಕನ್ನಡ ಬೇಡ ನಿನಗೆ. ಇಷ್ಟೆಲ್ಲ ಮಾತಾಡೋರು ಎಲ್ಲಿ ದುಡ್ಡು ಕೊಟ್ಟು ಮಾತಾಡಿ ನೋಡೋಣ. ಎಷ್ಟು ಕೊಡ್ಬೇಕು? ಇಬ್ಬರಿಂದ ಸರ್ 4 ರೂಪಾಯಿ. 4 ರೂಪಾಯ? 4 ರೂಪಾಯಿ ಒಳ್ಳೆ ನಾಯಿ ತರ ಕಿರ್ಚಾಡ್ತೀಯಲ್ಲ. ಏನೇನೋ ಮಾತಾಡ್ಬಿಟ್ಟೆ. ಬೇಡವಾ? ಕಾಸು ಕಿತ್ತಾಡ್ತೀರ ನನ್ನ ಮಕ್ಕಳ. ಟಿಕೆಟ್ ಅಂತೆ ಕನ್ನಡ ಮಾತಾಡದೆ ಚೀಟಿಯನ್ನು ಇನ್ನ ಬರ್ತೀರಿ ಬೆಳಗ್ಗೆ ಬೆಳಗ್ಗೆನೆ. ಅಪ್ಪಯ್ಯ ನೀವಿಂಥ ದಾನಿಗಳು ಅಂತ ನಂಗೆ ಗೊತ್ತಿಲ್ಲ. ಯಾವ ಎಲ್ಲಿಗೆ ಹೋಗ್ತಿದ್ದೀರಿ? ನಾವು ಅಲ್ಲಿಗೆ ಹೋಗೋದು. ನೀವು ಅವ್ರೇನಾ? ನಮ್ಮೂರೇ ಅದು. ಅಯ್ಯೋ ನಾವು ನಿಮ್ ಜೊತೆಗೆ ಬಂದು ಬಿಡ್ತೀವಿ. ಹೇಳಲೆ ಯಾರ್ರಿ ಕ್ಯಾಶ್ ಚಂದ್ರ ಹೇಳ್ಕೊಳ್ಳಿ, ಬೇಗ ಹೇಳ್ಕೊಳ್ಳಿ. ಬೇಗ ಬನ್ನಿ ಬೇಗ ಬನ್ನಿ ಬೇಗ ಬನ್ನಿ. ನಮಸ್ಕಾರಪ್ಪ. ತುಮಕೂರ್ ಅಪ್ಪಯ್ಯ ಏನು? ಈ ಬಡ್ಡಿ ಮಗನಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೊಂಟು ಹೋಗಿತ್ತು. 4 ರೂಪಾಯಿ ಕೊಟ್ಟು ನಮ್ಮ ಮಾನ ಉಳಿಸ್ಬಿಟ್ರಿ. ಇಲ್ಲಿರಪ್ಪ ಬೇಗ. ಮೇಲ್ ಸಾಮಾನ್ಯ ವಿಷಯ. ಮ್ಯಾಲ ಕತ್ತರಲೆ ಮ್ಯಾಲ ಕತ್ತಿ ಯಜಮಾನ್ರ ಸಾಮಾನು ಇಳಿಸ್ರಿ. ಇಳಿಸ್ರಿ ಸಾಮಾನು ಅಂತ ಬಾ ಬಾ ಬಾ. ಇದು ಹಾಕಿ ಇನ್ನು ಸ್ವಲ್ಪ ಮೆತ್ತಿಗೆ ಮೆತ್ತಿಗೆ ಮ್ಯಾಲ ಬಿಟ್ಬಿಟ್ಟಿರಿ. ಮೆತ್ತಿಗೆ ಇಡ್ಕ ಇಡಿದ್ರಲ್ಲೇ ಮೆತ್ತಿಗೆ ಮೆತ್ತಿಗೆ. ಉಶ್ ಏನ್ ಭಾರ ಅದ್ರಾಗ ಏನಿಟ್ಟಿದ್ದೀರಾ? ಅದ್ ಯಾವ ನೋಡೋಣಯ್ಯ, ಯಾವನ ಒತ್ಕೊಂಡು ಹೋಗ್ಲ ಅದು ನನಗ್ ಕೊಟ್ಟ, ಅದು ನಾನು ಒತ್ಕೊಂಡ್ಬಂದು ಅನುಭವಿಸ್ತಾ ಇದ್ದೀನಿ. ಅಪ್ಪಯ್ಯ ನಾವು ನಿಮ್ಮನ್ನ ನೋಡ್ಬೇಕಾದ್ರೆ ಎಲ್ಲಿಗೆ ಬರ್ಬೇಕು? ನಿಮ್ಮ ಅಡ್ರೆಸ್ ಏನು? ಯಾಕೆ ಅಂದ್ರೆ 4 ರೂಪಾಯಿ ಬೇರೆ ಕೊಟ್ಬಿಟ್ಟು ಋಣ ಹೊರಿಸಿಬಿಟ್ಟಿದ್ದೀರಾ. ನಾವು ಅದನ್ನ ನಿಧಾನವಾಗಿ ತೀರಿಸಬೇಡವಾ? ಓಹೋ, ಅದಕ್ಕೂ ಇಲ್ಲಿ ವಾಸ್ಕೋಡಿಗಾಮ ಆಯುಷ್ ಕರ್ಮಶಾಲಾ ಅಂತಿದೆ. ಯಾವ್ದು ಶಾಪು? ಸುಮ್ಕಿರಲೆ ಯಾವ್ದೋ ಶಾಪು. ಅಲ್ಲಿ ಬಂದು ಯಜಮಾನ ಯಾರು ಅಂದ್ರೆ ನಾನೇ. ಅಲ್ಲ ನಾನು ನಿಮ್ಮ ಅಡ್ರೆಸ್ ಕೇಳ್ತಾ ಇದ್ರೆ ಗಾಮನ ಅಡ್ರೆಸ್ ಹೇಳ್ತೀರಲ್ಲ. ನನ್ನ ಅಡ್ರೆಸ್ ಅದೇ ಕಣೆಯೋ. ಅಯ್ಯೋ ಎಲ್ಲ ರಾಮ ಕೃಷ್ಣ ಗೋವಿಂದ ಅಂತ ಹೆಸರು ಇಟ್ಕೊಂಡ್ರೆ ಇವಾಗ ಗಾಮ ಅಂತ ಹೆಸರು ಹೇಳ್ತಿದ್ದಾರೆ. ಆ ಹೆಸರಿನ ಹಿಂದೆ ಒಂದ್ ಚರಿತ್ರೆನೇ ಅಡಗಿದೆ. ನಮ್ಮ ಇಂಡಿಯಾ ದೇಶ ಕಂಡಿಡ್ದಲ್ಲ ಆ ವಾಸ್ಕೋಡಿಗಾಮ, ಅವನು ಸಮುದ್ರದಲ್ಲಿ ತೇಲ್ತಾ ತೇಲ್ತಾ ಹಡಗ್ನಲ್ಲಿ ಬಂದು ಇಂಡಿಯಾದಲ್ಲಿ ಇಳಿದ ಕೂಡ್ಲೆ ಮೊದಲು ಚೌರ ಮಾಡಿದವನೇ ನಮ್ಮ ಮುತ್ತಾತ. ಆವತ್ತಿಂದ ಇವತ್ತವರೆಗೂ ಮನೆತನದ ಕೀರ್ತಿನ ಆ ಕಾಲದಿಂದ ಈ ಕಾಲದವರೆಗೂ ಆ ಹೆಸರನ್ನೇ ಉಳಿಸ್ಕೊಂಡ್ ಬಂದಿದ್ದೀನಿ. ಗೊತ್ತೇನಯ್ಯ? ನಾನು ಬರ್ತೀನಿ. 20 ರೂಪಾಯಿ ದಾನ ಮಾಡ್ಬಿಟ್ಟು ಕಂಡೋರ್ ಹೊತ್ನೆಲ್ಲ ನನ್ ಸೊತ್ತು ನೋಡಣಿ ಸ್ವಲ್ಪ ಅಲ್ಲಿ ನೋಡಣಿ ಹೇಳಿದ ನೋಡಣಿ. ಸಿಕ್ತ ವಾಸ್ಕೋಡಿಗಾಮ. ಅಪ್ಪಯ್ಯ ಇಂಡಿಯಾ ದೇಶನ ಕಂಡಿಡಿದು ವಾಸ್ಕೋಡಿಗಾಮನ್ ಕಂಡಿಡಿಯೋದಕ್ಕಿಂತ ಈ ಗಾಮನ್ ಕಂಡಿಡಿಯೋದು ಕಷ್ಟವಾಗಿ ಹೋಗ್ಬಿಡ್ತಲ್ಲ. ನಡಿ 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 ಹೋಗ ನಡಿ ನಡಿ. ಅಣ್ಣಯ್ಯ ಬೀರು ಸ್ವಾಮಿ ಸ್ವಾಮಿ ವಾಸ್ಕೋಡಿಗಾಮ ಅವ್ರೆ. ಮೊದಲನೇ ಬೋಣೆ ಆಗೋದಕ್ಕಿಲ್ಲ, ಆಗಲೇ ಭಿಕ್ಷೆಗೆ ನನ್ನ ಮಕ್ಕಳು ರೆಡಿ. ಏಯ್ ಶುಕ್ರವಾರ ಬರಬಾರ್ದು, ಮಂಗಳವಾರ ಬರ್ರಿ. ಅಯ್ಯೋ ನಾವು ಭಿಕ್ಷಾ ಕೇಳೋಕ್ ಬಂದಿಲ್ಲ, ನಿಮ್ಮನ್ನ ನೋಡೋಕ್ ಬಂದಿದೀವಪ್ಪ. ಇವತ್ತೇ ಹೋಗಿ ಎಣ್ಣೆ ಹಾಕ ಬಂದಿಲ್ಲ ತಲೆಗೆ. ಚೆನ್ನಾಗಿ ಹೇಳ್ರಿ ನೀವು. ಅಲ್ಲ ನಮ್ಮನ್ನೇನು ಭಿಕ್ಷಿದವರು ಅಂತ ತಿಳ್ಕೊಂಡ್ಬಿಟ್ರ? ಯಾಕೆ ಯಾರು ನೀವು? ನಮ್ಮನ್ನ ಗುರ್ತಿಕ್ಲಿಲ್ವಾ? ಸಾವಿರಾರು ಜನ ಬಂದು ಹೋಗ್ತಾರೆ, ಅದ ನೀವು ಯಾರು ಅಂತ ನೆನಪಿಟ್ಕೊಳ್ಳಿ. ನಿಮ್ ನೆನಪಿಟ್ಕೊಂಡು ನಾನೇ ಶಂಕ ಹೊರ್ಕೊಳ್ಳೆ. ಸಾವಿರಾರು ಜನರ ಜೊತೆಗೆ ನಮ್ಮನ್ನು ಸೇರಿಸ್ಬಿಡ್ತೀರಾ? ಯಾರಂತವ್ರು ನೀವು? ನೀವು ಮರ್ತರು ನಾವು ಮರೆಯಕ್ಕಿಲ್ಲ. ನಾವು ನಿಯತ್ತಿರೋ ಜನ. ನೀವು ಅವತ್ತು ಬಸ್ನಾಗೆ 4 ರೂಪಾಯಿ ನಮಗೆ ಒಟ್ಟು ಹುಡ್ಕೊಂಡು ಬಂದ್ಬಿಟ್ಟಿದ್ದೀರಿ. ತಲೆ ತೊಳ್ಕತಾವನೆ, ನಾನು ತೊಳ್ಕೊಂಡ್ಬಿಟ್ಲ ತಲೆ ಕಡಿತಾ ಐತೆ. ನೀನ್ ತಲೆ ತೊಳ್ಕಬೇಡ, ನೀನು ನುಣ್ಣಗೆ ಮಾಡಿಸ್ಬಿಡ್ತೀನಿ. ಏನಯ್ಯ ಅವ್ನು ತಲೆ ತೊಳ್ಕೊತೀನಿ ಅಂತಾನೆ ಇದೀನಿ, ಸಾಲ ಮಾಡಕ್ ಕೆಟ್ಟತೆ. ಏನಿಲ್ಲ, ಅವನ್ ಒಂಥರ ತಲೆ ಕೆಟ್ಟಿದೆ. ಅವನ್ ಸುದ್ದಿ ನಿಮ್ಗೆ ಬೇಡ. ಯಾರಿಗೇನು ಮಾಡಿದ್ರೆ ಅದು ಮಾಡ್ಬೇಕು ಅಂತಾನೆ. ಅಂತೂ ಹುಡುಕೋದಕ್ಕೆ ನಿಮ್ಗೆ ಅಡ್ರೆಸ್ ಸಿಕ್ತಾ?
ಒಳ್ಳೆ ಅಡ್ರೆಸ್ ಕೊಡೋ ಆಟ ನಿಮ್ದು. ಊರಲ್ಲಿ ಯಾರನ್ನು ಕೇಳಿದ್ರು ವಾಸ್ಕೋಡಿಗಾಮ ಎಲ್ಲಿ ಅಂದ್ರೆ ಗೋವಾಕ್ ಹೋಗಿ ಅಂತಾರೆ. ನನಗೆ ಮಲಗೋವಾ ಒಂದೇ ಗೊತ್ತಿರೋದು, ಬೇರೆ ಗೋವಾ ಯಾವುದು ಗೊತ್ತಿಲ್ಲ. ವಾಸ್ಕೋಡಿಗಾಮ ಅಂತ ಈ ಊರಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಿದ್ರು, ನೀವು ಯಾರನ್ನ ಕೇಳಿದ್ರು? ಅದು ಸರಿ, ಹೀಗಾಗೋಯ್ತಲ್ಲ ಪ್ರಚೀತಿ ಅಂದ್ಬಿಟ್ಟು ಮತ್ತೆ ನನಗೆ ಬಹಳ ಸಂಕಟ ಆಗೋಯ್ತು. ಅದ್ಸರಿ, ಯಾಕೆ ಏನ್ ಅಂದ್ರೆ ಬರ್ತಿತ್ತು? ಅಲ್ರಯ್ಯ, ಓಹೋ, ಎಲ್ಲ ಇದ್ರಲ್ಲೇ ಇಟ್ಟಿರ್ತೀರಾ? ಹೌದು, ಹಾ. ನಮ್ಮ ಅಂಗಡಿ ಸಾಮಾನ ಎಲ್ಲ ಇದ್ರಲ್ಲೇ ಇಟ್ಟಿರ್ತೀನಿ. ಇದ್ರಲ್ಲೇ. ಅಯ್ಯ, ಮನೆಗೆ ಹೋಗಿ ಬಿಸಿನೀರು ಸ್ನಾನ ಮಾಡು, ತಣ್ಣೀರು ಹಾಕ್ಬೇಡ, ಆಮೇಲೆ ಬಣ್ಣ ಹೊರಟೋಗತ್ತೆ. ಇನ್ನೊಂದ್ ಸಾರಿ ಹಾಕ್ಬೇಕಾಗತ್ತಷ್ಟೇ. ಅದೇನಾಗ್ ಹೋಯ್ತು ಅಂದ್ರೆ, ನಾನ್ ವಿಷಯ ಹೇಳೋದೇನು ಅಂದ್ರೆ, ಇನ್ನು ಇಲ್ಲೇ ಯಾಕೆ ನಿಂತಿದ್ದೀರಿ? ಬೀರು ತಳ್ಳಕ್ಕೆ. ತಳ್ಳಿ ಮತ್ತೆ. ತಳ್ಳ, ಯಾಕೆ ಸುಮ್ಮನೆ ನಿಂತಿದ್ದೀಯಾ? ಆಮೇಲೆ ತಮಗೆ ಆ? 4 ರೂಪಾಯಿ ಕೊಡ್ಬೇಕಾಗಿತ್ತಲ್ಲ. ಕೊಟ್ಟು ಹೋಗಕ್ ಬಂದ್ರ? ಕೊಟ್ಟು ಹೋಗಿ. ಅದೀಗಲೇ ಕೊಡಕ್ ಆಗಲ್ಲ, ಇನ್ 8 ದಿನ ಬಿಟ್ಟು ಕೊಡೋಣ ಅಂತ ಹೇಳ್ಬಿಟ್ಟು ಹೋಗಕ್ ಬಂದ್ವಿ. ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ನಿಯತ್ತು ಅಂದ್ರೆ ನಮ್ಮದೇ ತುಂಬಾ ದೊಡ್ಡ ನಿಯತ್ತು. ನಿನ್ನ ನಿಂತಂದ ತೊಲಗಾಕಿ ನನ್ನ ಮಕ್ಕಳ ಬೆಳಗ್ಗೆಯಿಂದ ನಾನು ಗಿರಾಕಿ ಹೇಳಿದ ಬಾಯ್ ಬಡ್ಕೊಂಡು ಗಂಟು ಒಳಗತ್ತಿ ಈ ನನ್ನ ಮಕ್ಕಳ ಬಂದು ನಾನು ಪಂಚಾಯತಿಗೆ. ಹೇಳ್ಕಳ ಬರಲ್ಲ, ಹೇಳ್ಕಳ ಬರಲ್ಲ. 4 ರೂಪಾಯಿ ಕೊಟ್ಟು ಇವ್ರನ್ನ ಒಳ್ಳೆ ಗಂಟು ಹಾಕಣ ನಾನು. ಬರ್ರಿ, ಇನ್ನೊಂದು ಬೀಗ ಹಾಕ್ತೀನಿ. ಆ ತಾರ ಅಂಗಡಿ ಸುಂದ್ರಿ ಎಲ್ಲಿ ಕೈ ಬಿಟ್ಟು ಹೋಗ್ತಾಳ. ಗೊತ್ತಾಗತ್ತೆ, ನಾವು ಓದಾಡ್ತಿದ್ರು ಇರು ಬೇರೆ. ಇನ್ನು ನಾಳೆನೆ ಬೀಗ ತೆಗಿಯೋದು. ಹಿಂದೆ ಬರಬೇಡಿ. ಅಣ್ಣಯ್ಯ, ಹೋಯ್ತಲ್ಲ ಬೀರು. ಎಲ್ಲಿ ಹೋಯ್ತು? ಮುಂಕ್ ಮುಂಡೆದೆ. ನಾಳೆನೆ ಇವನು ಅಂಗಡಿ ಬಾಗಲ್ ತೆಗಿಯೋದು. ಇವತ್ ರಾತ್ರಿನೇ ಹೆಂಗಾರ ಮಾಡಿ ಅವನ ಕೈಯಿಂದ ಬೀಗದ ಕೈ ಕಿತ್ಕೊಂಡ್ಬಿಟ್ಟು ಬೀಗ ತೆಗೆದು ಬೀರು ತಕೊಂಡು ಒಂಟಾಯ್ತಿರೋದು. ನಡಿ. ನಮಸ್ಕಾರ ಸ್ವಾಮಿ. ಬಂದ್ರ ಹೇಳಿ. ಏನ್ರ ನಮಸ್ಕಾರ. ಮತ್ತೆ ಇಲ್ಲಿಗೆ ಆಗ ಎಲ್ಲರ ತರ ಗೋಡ ಹಾಕ್ಬೇಡ. ಕುಡಿಬ್ಯಾಡವೋ, ನಮ್ಮ ವರ್ಷ ಎಲ್ಲ ಕುಳಿಗೆಟ್ಟು ಹೋಗುತ್ತೆ. ಎಲ್ಲ ನರಕದಲ್ಲಿ ಬಂದು ಬಿದ್ದು ಬಿಡ್ತಾರೆ. ಅಯ್ಯೋ, ಕುಡಿಯಾಯ ಏನೂ ಆಗಲ್ಲ. ಕುಡಿಬ್ಯಾಡವೋ, ನೀನ್ ಅದನ್ನು ಕುಡಿದು ಬಿಟ್ರೆ ನಮ್ ತಂದೆ ತಾತ ಮುತ್ತಾತಂದ್ರೆಲ್ರು ಸ್ವರ್ಗದಲ್ಲಿ ಅಮೃತ ಪಾನ ಮಾಡೋದ್ ಬಿಟ್ಟು ವೈತರಣಿ ನದಿ ನೀರು ಕುಡ್ದಂಗಾಗತ್ತೋ. ಕುಡಿಯೋ, ಅವರೆಲ್ಲ ಕನಸಲ್ಲಿ ಬರ್ತಾರೆ ನಿನ್ಗೆ. ಯಾವನೇ ಇವನು? ಕುಡಿತೀನಿ ಅಂದ್ರು ಬೇಡ ಅಂತೀಯಲ್ಲ. ಬಲೆ ನಾನು ಬ್ರಹ್ಮಚಾರಿ, ಇವನು ಬಾಲ ಬ್ರಹ್ಮಚಾರಿ. ನಾವು ಸನ್ಯಾಸಿಗಳಿದ್ದ ಹಾಗೆ. ಓ, ಬ್ರಹ್ಮಚಾರಿ ಸನ್ಯಾಸಿ. ಭಾರತ್ನವರೇ, ನೀವೇನಯ್ಯ ಏನು ಹಣ ಕೊಡಕ್ ಬಂದ್ರ? ಹೊಟ್ಟೆಗೆ ಇಲ್ಲ, ಇನ್ನು ಹಣ ಎಲ್ಲಿಂದ ಕೊಡೋದು? ನೀವು ಕೊಟ್ಟ ಹಣನ ನಿಯತ್ತಿಂದ ಇಲ್ಲೇ ಕೆಲಸ ಮಾಡಿ ತೀರಿಸಿಬಿಡೋಣ ಅಂತ ಬಂದಿದ್ದೀವಿ. ಹೌದು. ಕೊಟ್ಟಣಕ್ಕೆ ಸಿಕ್ಕಲ್ಲಿ ನನ್ನ ಪ್ರಾಣ ತೆಗಿತಾ ಇದ್ದೀರಿ. ನೀವ ಋಣ ತೀರ್ಸೋರು. ದೂರದ ಬೆಟ್ಟ ನುಣ್ಣಿಗೆ ಹತ್ತಿ ನೋಡಿದ್ರೆ ಗೊತ್ತಾಗೋದು. ಅಷ್ಟು ಸುಲಭವಾದ ಕಸಬು ತಿಳ್ಕೊಂಡ್ರೆ ಇದನ್ನ ಕತ್ತಿ ಜೊಡಲ್ ಓಡಾಡೋ ಕಸಬು ಕಣ ಇದು. ಸುಮ್ಕಿರ್ರಿ, ನಾನು 25 ವರ್ಷದಿಂದ ಚವರದ ಕೆಲಸ ಮಾಡ್ಕೊಂಡೇ ಬಂದಿದ್ದೀನಿ. 25 ವರ್ಷನ? 25 30 ಅಣ್ಣಯ್ಯ, ಅದ್ಯಾವ ಮಾಡ್ರಿ ಈ ಕಸಬ ಚೌರದ್ದ? ಹೇಯ್, ನಾನ್ ದಿನ ಮನೆಯ ಕೆರಕಳಕ್ಕಿಲ್ವೇನೋ? ಅದು ಸಣ್ಣ ಕತ್ತಿ, ಇದು ದೊಡ್ಡ ಕತ್ತಿ. ಏನಂದೆ? ಅದು ಸಣ್ಣ ಕತ್ತಿ, ಇದು ದೊಡ್ಡ ಕತ್ತಿನ? 25 ವರ್ಷ? 30 ವರ್ಷನ? ಈಗ ಗೊತ್ತಾಗತ್ತೆ ಒಂದ್ ನಿಮಿಷದಲ್ಲಿ ನಿನ್ ಕಸಬು ಏನು ಅಂತ ತೋರಿಸ್ಕೊಡ್ತೀನಿ.
ಇದಕ್ಕೆ ನೀವು ಚೌರ ಮಾಡಬೇಕು. ಇದೇನಾದ್ರೂ ಒಡೆದೋಯ್ತು ನಿಮ್ಮನ್ನ ಭೂಕತ ತುಳಿದು ಹಾಕ್ಬಿಡ್ತೀನಿ ನೋಡಿ. ಕೆನ್ನೆಗೆ ಮಾಡದ ಮುಖಕ್ಕೆ ಮಾಡದ ರೀ? ಹೇಳ, ಇದೇ ಕೆನ್ನೆ, ಎರಡು ಕಡೆನೂ ಮಾಡೋ. ಮೀಸೆ ಮರಿಯಪ್ಪ, ಹುಡುಗರು ಇಲ್ಲೇ ಕಸು ಕಲಿಯಕ್ ಬಂದವೆ. ಈ ಮೀಸೆಲೇನಾದ್ರು ಒಂದ್ ಕೂದಲು ಹೋದ್ರೆ ಸುಮ್ಕೆ ಮೀಸೆ ಹುಟ್ಟಾಗಿಂದ ನಾನೇ ಚೌರ ಮಾಡ್ತಾ ಇದ್ದೀನಿ, ನನಗೆ ಹೇಳ್ಕೊಡಕ್ ಬತ್ತಿಲ್ಲ ಕಸುನ. ಬಾ ಕೂತ್ಕ. ಅಯ್ಯೋ ಅಣೆಯ ಅಣೆಯ ಏನ್ ಚೆನ್ನಾಗ್ ಮಾಡ್ದೋ. ಇದೇ ನಾನ್ ಮಾಡ್ತೀನಿ. ಹುಷಾರಾಗಿ ಮಾಡು. ಎಲ್ಲಿಗೆ ಕೈ ನಡಗಿಸ್ಬೇಡ ಕಣೋ. ಮೀಸೆ ಮೀಸೆ ಯಾಕೆ ಮರಿಯಪ್ಪ ಅಳ್ಸಿದ್ಯಾ? ನಮ್ಮ ವಂಶ ಮೀಸೆಗೆ ಹೆಸರುವಾಸಿಗೆ ಆಗಿತ್ತು ಕಣೋ. ನಮ್ ತಾತ ಮೀಸೆ ಇಟ್ಕೊಂಡೆ ದೇಶ ಸುತ್ತಿದ್ದ ಕಣೋ. ಹೋಗ್ಲಿ ಬಿಡು, ಇಂಥ ಸಣ್ಣ ಸಿಕ್ಕಲ್ಲ ಅಳ್ಬಾರ್ದು. ನನ್ ಮಗನೇ, ಹೋಗ್ಲಿ ಬಿಡು ಅಂತೇನೋ. ನಮ್ಮ ಮಂತನಕ್ಕೆ ಬೆಂಕಿ ಹಾಕ್ಬಿಟ್ನಲ್ಲೋ ನನ್ ಮಗ. ಅವನೇನಾದ್ರೂ ನನ್ ಕೈ ಸಿಗ್ಲಿ ಅವನು. ಎಷ್ಟೇ ಬೀರೂರ್ಗೆ ಹೋಗೋಣ. ಇಲ್ಲಿ ಎಷ್ಟೊತ್ತು ಬರುತ್ತೆ? ಇನ್ನೇನ್ ಬಂದ್ಬಿಡುತ್ತೆ. ಈ ದೇಶದ ಕೂಲಿಯವರಿಲ್ವಾ? ಕೂಗಿ ಬರ್ತಾರೆ. ಹಾ, ಈಗ ಊರು ಬಿಟ್ಟು ಹೋಗೋಣ ಆದ್ರೆ ಯಾರ ಕೈಲೂ ಜಲ್ದಿ ಬರುವಲ್ದು. ಅಯ್ಯ ಕೂಲಿ, ಅಯ್ಯ ಬೋಲ್ಟರು. ಕೂಲಿ ಅಂತ ಅರ್ಚ್ಕತ್ತಾವನಲ್ಲ, ಯಾರನ್ನ? ಇನ್ಯಾರನ್ನ? ನಮ್ಮನ್ನೇ. ನಾವು ಕೂಲಿಗಳ? ನಾವು ಮಾರಾಜ್ರ. ಬೆಳಗ್ಗೆದ್ದು ಬೋಣಿ ಆಗ್ಲಿ ಕಾಫಿ ಕಾಸಾಯ್ತದೆ. ಆಯಾಸ ಆಗ್ತೈತು. ಎದ್ ನಡಿಯರೆ. ಅಯ್ಯ ಕೂಲಿ ಬಂದು ಬಂದೆ 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 ಬಂದೆ. ಏನ್ ಬುದ್ಧಿ? ನೋಡಿ, ಈಗ ಬೀರೂರ್ ರೈಲ್ ಬರ್ತದಲ್ಲ, ಬೀರೂರ್ಗ? ಈ ಬೀರೂರ ಅದಕ್ಕೆ ಹಾಕ್ಬಿಡಿ. ನಾನು ಇಡೀ ಆಸ್ತಿನೇ ಇದ್ರಾಗೈತೆ ಜೋಪಾನ. ಅಯ್ಯ, ಈ ಬೀರೂನ ಗಾಡಿಗೆ ಹಾಕಕ್ಕೆ ಮೊದಲೇ ಕೂಲಿ ಎಷ್ಟು ಕೊಡ್ಬೇಕು ಅಂತ ಹೇಳ್ಬಿಡಿ. ಗಾಡಿ ಹೊರಡ್ಬೇಕಾದ್ರೆ ತಕರಾರು ಬೇಡ. ನಿಮ್ ತಾವ್ ಕೂಲಿ ತಕೊಂಡವ್ನ ಮನೆ ಹಾಳಾಗೋಗ. ಅಂದ್ರೆ ಕೂಲಿನೇ ಬೇಡ ಅಂತೀರಾ? ಅಪ್ಪಯ್ಯ, ನೀವು ಮಾತ್ರ ನಾವು ಮರೆಯಕ್ ಆಯ್ತದ? ನೀವು ನಮ್ಮ ದಣಿಗೋಳು. ನಾವು ನಿಮ್ಗೆ 4 ರೂಪಾಯಿ ಸಾಲ ಕೊಡಬೇಡವಾ? ಅಲ್ಲಿ ಇವನು ಇದೇನ್ರಯ್ಯ? ನಾನು ಅಯ್ಯ, ನಿಮ್ಮನ್ನ ಮರೆಯಕ್ಕಾಗತ್ತಾ? ಸಾಮಾನ್ಯವಾದ ಕೆಲಸವ ನೀವು ಮಾಡಿದ್ದು. ಗಾಮ ಪೈಲ್ವಾನ್ ಮೊಮ್ಮಗನ ಮೀಸೇನ ನಾನ್ ತೆಗೆದ್ಬಿಟ್ಟು ಅವನ್ ನನ್ನ ನಿರ್ನಾಮ ಮಾಡ್ಬಿಟ್ಟ. ಯಾಕೆ? ಈ ಬೀರೂರ್ ಹೊತ್ಕೊಂಡು ಬೀರೂರಲ್ಲಿ ಅಂಗಡಿ ಇಡಕ್ ಹೊರಡ್ತಾ ಇದ್ದೀನಿ. ಹೌದಾ? ನೀವೇನು ಯೋಚನೆ ಮಾಡಬೇಡಿ, ರೈಲ್ ಬರ್ಲಿ, ನೀವು ಮುಂದೆ ಹತ್ ಕೂತ್ಕೊಳ್ಳಿ, ನಾವು ಹಿಂದೆ ಹತ್ಕೊಂಡು ಬೀರು ತಕೊಂಡು ಬರ್ತಾನೇ ಇರ್ತೀವಿ. ಅಂದ್ರೆ ಗಾಡಿ ಜೊತೆಲೇ ಬಂದು ಬೀರೂರ್ ಸಾಗಿಸ್ಕೊಂಡು ಹೋಗ್ತೀರಾ? ನಿಮ್ಮನ್ನ ಬಿಟ್ರೆ ಉಂಟ. ರೈಲ್ ಬಂತು, ಓಡೋಗಿ ಮುಂದ್ಗಡೆ ಡಬ್ದಾಗ ಹತ್ಕೊಳ್ಳಿ. ನಾವು ಬೀರು ತಕೊಂಡು ಒಂಟು ಬಂದು ಹುಡ್ತೀವಿ. ಏನಯ್ಯ ಬಾತ್ಕೋಳಿ ಎಂಟೆಗೋಳಿ, ನೀವ್ಯಾಕ್ರೆ ಇಲ್ಲಿದ್ದೀರಾ? ಅಯ್ಯೋ, ನಮ್ ಸ್ಥಿತಿ ಯಾಕೆ ಹೇಳ್ತೀಯ? ಈ ಬೀರುಗೋಸ್ಕರ ಊರು ಅಲ್ದು ಅತ್ತಿ ಕಾಯಾಗಿ ಕಡೆಗೆ ಪತ್ತೆ ಮಾಡಿ ಈ ಬೀರು ತಕೊಂಡ್ ಬಂದ್ಬಿಟ್ವಿ. ಈಗ ಈ ಬೀರು ಸಮೇತ ನಮ್ಮನ್ನ ಊರು ಸೇರಿಸ್ಬಿಡ್ರಯ್ಯ. ಏನಯ್ಯ, ಈ ಹಳೆ ಡಬ್ಬ ತೆಗೆದು ನನ್ನ ಲಾರಿಗೆ ಹಾಕ್ಬೇಕಾ? ತೆಗೆದು ಮೋರಿಗೆ ಹಾಕ್ರಯ್ಯ. ಮೋರೆಗ್ ಬಿಸಿ ಹಾಕ್ಬಿಡ್ತಾರೆ. ಇದ್ರೊಳಗೆ 9 ಅವನಿಗೆ ತಲೆ ಕೆಟ್ಟೈತೆ. 9 ತಲೆಮಾರಿಂದ ಈ ಬೀರು ನಮ್ಮನೆಯಾಗಿ ಇತ್ತಂತೆ. ನಮ್ಮ ಅಪ್ಪನ ಜ್ಞಾಪಕ್ಕೋಸ್ಕರ ಇದನ್ನ ತಕೊಂಡೋಯ್ತಿದೀವಿ. ಹೆಂಗಾರ ಊರ್ ಸೇರ್ಸ್ರಪ್ಪ, ಲಾರಿ ಹತ್ತಿರೋ. ಇದನ್ನ ಮೋರಿಗೆ ಹಾಕಿ ಲಾರಿ ಹತ್ತಿ ಊರ್ಗೆ ಹೋಗೋಣ. ಇಟ್ಕೋ ಅಣ್ಣಯ್ಯ, ಇವ್ರು ನಮ್ಮೂರ್ನವ್ರು ತಾನೆ. ಒಳಗಡೆ ಏನೈತೆ ಅಂದ್ರೆ ತಪ್ಪೇನು? ಅದಕ್ಕೆ ನಮ್ಮ ಅಪ್ಪ 9 ವಜ್ರಾನ ಬೀರುನೊಳಗೆ ಇಟ್ಟಿದ್ದಾನೆ ಅಂತ ಊರಿಗೆಲ್ಲ ಹೇಳ್ಬಿಟ್ಯಾ?
ಬೀರುನಾಗ ಏನೂ ಇಲ್ಲ, ಸುಮ್ಮನೆ ಒತ್ಕೊಂಡ್ ಬಂದ್ವಿ ನಮ್ಮ ಅಪ್ಪನ ಮೇಲೆ ಅಭಿಮಾನಕ್ಕೆ. ಈಗೇನು ಈ ಬೀರುನ ಲಾರಿ ಹಾಕೊಳ್ಳಬೇಕು ಅಷ್ಟೇ ತಾನೆ? ಎತ್ಕೊಂಡ್ ನಡೀರ ಬಂದ್ರೆ ಹೋಗೋಣ. ಏನಾದ್ರೂ ಸಿಗ್ತೇನಾ? ಅಯ್ಯ ಸುಮ್ನೆರಪ್ಪ, ಎಲ್ಲ ಹೊಡೆದಿದ್ದಾಯ್ತು. ಮುದ್ದಪ್ಪ ಮುದ್ದು, ನಮ್ಮೂರ್ನವನೇ ಆಗಿ ನಮ್ಮನ್ನ ಹಿಂಗ ಓಡಿಸ್ತೀಯಲ್ಲ, ಇದು ನ್ಯಾಯವಾ? ಏನಾದ್ರೂ ಬಾಯ್ ಬಿಟ್ರೇನು? ಇಲ್ಲ. ನೀರು ಪೆಟ್ಟಿಗೆ ಎಲ್ಲ ಕಡೆ ಹುಡ್ಕದ್ರ? ಎಲ್ಲ ಹುಡುಕಿದ್ದಾಯ್ತು. ನಿನಗೂ ಬುದ್ಧಿ ಇಲ್ಲ, ನನಗೂ ಬುದ್ಧಿ ಇಲ್ಲ. ಇವ್ರ ತಲೆ ಹೊಡಿಬೇಕಷ್ಟೇ. ಕಣಪ್ಪ. ಅಲ್ಲ ನೀವ್ಯಾಕೆ ಹೋಗಿ ಹೋಗಿ ಇವ್ರ ಕೆಲಸ ತಗೊಂಡ್ರಿ? ಅಯ್ಯೋ, ಅದೊಂದು ದೊಡ್ಡ ಕತೆ. ಆ ನಮ್ಮಪ್ಪ ಈ ಬೀರು ಒಳಗೆ ವಜ್ರ ಇಟ್ಟಿದ್ದಂತೆ. ಈ ಬೀರು ದೆಸೆಯಿಂದ ಬೀದಿ ಬೀದಿ ಊರು ಅಲ್ದು ಸಾಕಾಗಿ ಹೋಯ್ತು. ಆ ನನ್ನ ಮಗ ನಮ್ಮಪ್ಪ ಇದ್ರಾಗ ವಜ್ರ ಇಟ್ಟಿದ್ನಂತೆ. ಇದ್ರಾಗ ಎಲ್ಲಿರ್ತದೆ? ನೋಡ್ದಾ ನಿಮ್ಮಪ್ಪ ಎಷ್ಟು ಬುದ್ಧಿವಂತ. ನೀನೇ ನಮ್ಮ ಬಾಬು. For more updates, like, comment, subscribe to our channel.